ಹನಿ ಟ್ರ್ಯಾಪ್ ಅಂದರೆ ಸಾಮಾನ್ಯವಾಗಿ ಹೆಣ್ಣನ್ನು ಮುಂದಿಟ್ಕೊಂಡು ಹಣ ಪೀಕೋದಕ್ಕೋ ಅಥವಾ ರಾಜಕೀಯವಾಗಿ ಯಾರನ್ನೋ ಮುಗಿಸೋಕೋ ಮಾಡುವಂಥ ಸಂಚು. ಆದರೆ ಮಂಗಳೂರಿನಲ್ಲಿ ವಿಚಿತ್ರ ಅನ್ನುವಂತೆ ಉದ್ಯಮಿಯೊಂದಿಗಿನ ತನ್ನದೇ ಖಾಸಗಿ ವಿಡಿಯೋ ತೋರಿಸಿ ಕೋಟಿಯನ್ನ ಒಬ್ಬ ಬಾಚಿದ್ದಾನೆ. ಸಹಾಯಕ್ಕಾಗಿ ಬಂದವನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಕೊಳ್ಳೆ ಹೊಡೆದಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಹನಿ ಟ್ರ್ಯಾಪ್ ಮಾಡಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡನ ಬಂಧನವಾಗಿದೆ. ಹನಿ ಟ್ರ್ಯಾಪ್, ಹೆಣ್ಣನ್ನ ಮುಂದಿಟ್ಟುಕೊಂಡು ಹಣ ವಸೂಲಿ ಮಾಡುವ ದಂಧೆ. ಆದ್ರೀಗ ನಾವೀಗ ತೋರಿಸೋ ಸ್ಟೋರಿಯಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ. ಯುವಕನಿಂದಲೇ ಮತ್ತೊಬ್ಬನಿಗೆ ಹನಿ ಟ್ರ್ಯಾಪ್, ಬ್ಲ್ಯಾಕ್ ಮೇಲ್, ಪತ್ನಿಗೆ ವಿಡಿಯೋ ಕಳಿಸೋದಾಗಿ ಕೋಟಿ ವಸೂಲಿ. ಅಂದ್ಹಾಗೆ ಈ ಸ್ಟೋರಿಯ ಆಳಕ್ಕೂ ಹೋಗುವ ಮುನ್ನ ಖಳನಾಯಕರನ್ನ ನೋಡ್ಬಿಡಿ. ಇವರ ಹೆಸರು ಜಿತೇಶ್. ಮಂಗಳೂರಿನ ಖ್ಯಾತ ಉದ್ಯಮಿಯೊಂದಿಗಿನ ತನ್ನದೇ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ಪತ್ನಿಗೆ ತೋರಿಸೋದಾಗಿ ಬ್ಲ್ಯಾಕ್ ಮೇಲ್ ಮಾಡಿದವನು. ಇನ್ನು ಇವನು ನಿಜಾಮ್ ಇಬ್ರಾಹಿಂ. ಸಹಾಯಕ್ಕೆ ಕರೆದ ಉದ್ಯಮಿಗೆ ಜಿತೇಶ್ ಜೊತೆ ಸೇರಿ ಕೋಟಿ ಕೊಳ್ಳೆ ಹೊಡೆದ ಖತರ್ನಾಕ್. ಟ್ವಿಸ್ಟ್ ಏನಂದ್ರೆ ಇವನು ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಕಾಂಗ್ರೆಸ್ ಮುಖಂಡರ ಜೊತೆಗಿನ ಇವನ ಫೋಟೋಗಳು ಸದ್ಯ ವೈರಲ್ ಆಗಿವೆ. 2024ರಲ್ಲಿ ಪ್ರಸಿದ್ಧ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದ್ದ ಜಿತೇಶ್ ಉದ್ಯಮಿಯ ಅಶ್ಲೀಲ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದ. 35 ಲಕ್ಷ ಹಣ ಕೊಡದಿದ್ರೆ ಆತನ ಪತ್ನಿಗೆ ವಿಡಿಯೋ ತೋರಿಸೋದಾಗಿ ಬೆದರಿಸಿದ್ದ. ಮರ್ಯಾದೆಗೆ ಹೆದರಿ ಚೆಕ್ ಮೂಲಕ ಜಿತೇಶ್ಗೆ ಉದ್ಯಮಿ ಹಣ ನೀಡಿದ್ರಂತೆ. ಆದ್ರೆ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ಉದ್ಯಮಿ ಸಹಾಯಕ್ಕಾಗಿ ನಿಜಾಮ್ ಮೊರೆ ಹೋಗಿದ್ದ. ಆದ್ರೆ ಉದ್ಯಮಿಗೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು. ಕಾಂಗ್ರೆಸ್ ಮುಖಂಡ ನಿಜಾಮ್ ಜಿತೇಶ್ ಜೊತೆ ಸೇರಿ ಉದ್ಯಮಿಗೆ ಮತ್ತಷ್ಟು ಬೆದರಿಸಿ ಕೋಟಿ ಲೂಟಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ 2024ರ ಮೇನಲ್ಲಿ ಜಿತೇಶ್ ಆತ್ಮಹತ್ಯೆ ಕತೆ ಕಟ್ಟಿ ಡೆತ್ ನೋಟ್ನಲ್ಲಿ ಉದ್ಯಮಿ ಹೆಸರು ಬರೆದಿದ್ದಾಗಿ ಹೇಳಿದ್ದ. ಇದಕ್ಕೆ ತಕ್ಕಂತೆ ಜಿತೇಶ್ ನೇಣಿಗೆ ಶರಣಾದ ರೀತಿ ಹಾಗೂ ಅಂತ್ಯಕ್ರಿಯೆಯ ಫೋಟೋವನ್ನ ಸೃಷ್ಟಿ ಮಾಡಿ ಹಾಕಿದ್ದ. ಇದನ್ನೆಲ್ಲ ತೋರಿಸಿ ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳಿ ಕೋಟಿ ಪೀಕಿದ್ದ. ಇಲ್ಲಿಯವರೆಗೆ ಉದ್ಯಮಿಯಿಂದ ಹಂತವಾಗಿ ಇಬ್ಬರು ಬರೋಬ್ಬರಿ 2,77 ಲಕ್ಷ ದೋಚಿದ್ದಾರೆ. ಆದರೆ ಇದೇ ಜೂನ್ನಲ್ಲಿ ಉದ್ಯಮಿಗೆ ಜಿತೇಶ್ ಮಂಗಳೂರಿನಲ್ಲಿ ಕಾಣಸಿಕ್ಕಿದ್ದು ತಾನು ಮೋಸ ಹೋಗಿದ್ದು ಗೊತ್ತಾಗಿದೆ. ಕೂಡಲೇ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಉದ್ಯಮಿ ನೀಡಿದ ದೂರಿನ ಮೇರೆಗೆ ಸದ್ಯ ಖತರ್ನಾಕ್ಗಳಾದ ಜಿತೇಶ್ ಹಾಗೂ ನಿಜಾಮ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಈ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದಕ್ಕೆ ನಿಜಾಮ್ಗೆ ಕಾಂಗ್ರೆಸ್ ಕೋಕ್ ಕೊಟ್ಟಿದೆ. ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಿದೆ. ಒಟ್ಟಾರೆ ಮಂಗಳೂರಿನ ಈ ಪ್ರಕರಣ ಸದ್ಯ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಹೀಗೂ ಹನಿ ಟ್ರ್ಯಾಪ್ ಮಾಡ್ತಾರಾ ಅಂತಿದ್ದಾರೆ ಜನ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.